ಹಲೋ ವೀಕ್ಷಕರೇ, ಈಗ ನನ್ನ ಲರ್ನ್ ಈಸಿ ಚಾನಲಿಗೆ ಸುಸ್ವಾಗತ. ನಾನು ಈಗ ಮಟನ್ ಚುಕ್ಕ ಮಾಡುವುದು ಹೇಗೆ ಅಂತ ಈಸಿಯಾಗಿ ತೋರಿಸುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ kg ಮಟನ್, 1 ಕಪ್ ಕರಿಬೇವು, 1 ಸ್ಪೂನು ಮೆಣಸು, ಚಕ್ಕೆ, ಲವಂಗ, ಸೋಂಪು, ಹಸಿ ಮೆಣಸಿನಕಾಯಿ, ಆಯಿಲ್ನಲ್ಲಿ ಬಾಡಿಸಿದ ಈರುಳ್ಳಿ ಮತ್ತು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಟ್ ಮಾಡಿದ ಈರುಳ್ಳಿ ಆ್ಯಂಡ್ ಸೋಯಾ ಸಾಸ್ ತೆಗೆದುಕೊಳ್ಳಬೇಕು. ಈಗ ಬಾಣಲಿ ಇಟ್ಟು ಅದರಲ್ಲಿ ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಸೋಂಪು, ಮೆಣಸು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಇದು ಚೆನ್ನಾಗಿ ಬಾಡಿದ ಮೇಲೆ, ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳಬೇಕು. ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ಥರ ಬರಬೇಕು. ಈಗ ಕುಕ್ಕರ್ ಇಟ್ಟು ಅದಕ್ಕೆ 6 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದ ಮೇಲೆ ಅದಕ್ಕೆ ಚೆನ್ನಾಗಿ ತೊಳೆದ ಮಟನ್ ಪೀಸನ್ನು ನೀರಿಲ್ಲದೆ ಹಿಂಡಿ ಹಾಕಬೇಕು. ಇದಕ್ಕೆ ಚೆನ್ನಾಗಿ ಇದನ್ನು ಬಾಡಿಸಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ತಾ ಇರಬೇಕು. ಇದಕ್ಕೆ ಅರ್ಧ ಸ್ಪೂನ್ ಅರಶಿನದ ಪುಡಿ ಹಾಕಿ, ಆಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಈಗ ನುಣ್ಣಗೆ ರುಬ್ಬಿದ ಮಸಾಲೆಯನ್ನು ಅದಕ್ಕೆ ಹಾಕಬೇಕು. ಚೆನ್ನಾಗಿ ಕಲಸಿಕೊಡು. ಸ್ವಲ್ಪ ನೀರನ್ನು ಹಾಕಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿದ ಆನಿಯನ್ನನ್ನು ಇದಕ್ಕೆ ಸೇರಿಸಿ ಕಲಸಿಕೊಟ್ಟು ಕುಕ್ಕರ್ ಮುಚ್ಚಿ 4 ವಿಷಲು ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ
ಈಗ ಸಣ್ಣ ಉರಿ ಇಟ್ಟು ಅಲ್ಲಿ ಬಾಣಲಿ ಇಟ್ಟು ಅದಕ್ಕೆ 2 ಸ್ಪೂನು ಆಯಿಲ್ ಹಾಕಿ ಒಂದಿಡಿ ಗೋಡಂಬಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ಮೇಲೆ ಇದರ ಜೊತೆ ಒಂದಿಡಿ ಕರಿಬೇವು ಹಾಕಬೇಕು. ಅದನ್ನು ಒಟ್ಟಿಗೆ ಫ್ರೈ ಮಾಡಿಕೊಳ್ಳಿ. ಈಗ ಇದನ್ನು ಒಂದು ಬೌಲಿನಲ್ಲಿ ತೆಗೆದು ಇಟ್ಟುಕೊಳ್ಳಿ. ಇದು ಮೇಲೆ ಅಲಂಕಾರಕ್ಕಾಗಿ. ಇದೇ ಬಾಣಲಿಗೆ ಬೆಂದ ಮಟನ್ ಪೀಸನ್ನು ಹಾಕಿ ಚೆನ್ನಾಗಿ ನೀರೆಲ್ಲ ಇಂಗೋವರೆಗೂ ಫ್ರೈ ಮಾಡಿಕೊಳ್ಳಿ. ಕೈ ಬಿಡದೆ ಆಡಿಸಿಕೊಳ್ಬೇಕು. ಇದಕ್ಕೆ 1 ಸ್ಪೂನು ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಕಲಸಿ ಫ್ರೈ ಮಾಡಬೇಕು. ಒಂದು ಬೌಲಿಗೆ ತೋಡಿಕೊಂಡು ಆವಾಗಲೇ ಫ್ರೈ ಮಾಡಿದ ಗೋಡಂಬಿ ಕರಿಬೇವು ಅದರ ಮೇಲೆ ಹಾಕಿ ಅಲಂಕರಿಸಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಮಟನ್ ಚುಕ್ಕ ರೆಡಿಯಾಗಿದೆ. ನಿಮಗೆ ಇದು ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.